ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಮ್ಮ ದುರ್ಗಾ, ಮೊದಲೇ ಹೇಳ್ಬಾರ್ದಿತ್ತ? ನೀನು ಅಡುಗೆ ಮಾಡ್ತೀಯ ಅಂತ ಅಂದ್ಕೊಂಡು ಲೀಲಾ ಅಡುಗೆ ಅವ್ರನ್ನೆಲ್ಲ ಮನೆ ಕಳಿಸ್ಬಿಟ್ಲಂತೆ. ಈಗ ನೋಡು, ಊಟಕ್ಕೆ ಕೂತಾಗ ಹೀಗೆ ಕಾಯೋ ಥರ ಆದರೆ ಯಾರಿಗೇ ಆಗಲಿ ಬೇಜಾರಾಗಲ್ವ ಹೇಳು? ನೀವೇ ಬೇಡ ಅಂತ ಹೇಳಿ ಈಗ ಅಡುಗೆ ಮಾಡಿದ್ದೀರಾ ಅಂತ ಕೇಳ್ತಿದ್ರಲ್ಲ, ಏನ್ ರಿವೆಂಜಾ? ಸ್ವಲ್ಪ ರಿವೈಂಡ್ ಮಾಡಿ ನೋಡು ಫ್ರೆಂಡ್. ತಾವೇನು ಮಾಡಿದ್ರೋ ಅದನ್ನೇ ನಾನು ಮಾಡ್ತಿರೋದು. ನಾನು ಎಷ್ಟು ಹೇಳಿದ್ರು ನೀವು ನನ್ನ ಮಾತೇ ಕೇಳಲ್ಲ. ಮೊದಲೇ ಏಜೆ ಅಪ್ಸೆಟ್ ಆಗಿದ್ದಾರೆ. ಅಂಥದ್ರಲ್ಲಿ ನೀವು ಅಡುಗೆ ಮಾಡಿ ಬಡಿಸೋದು ಅಂದ್ರೆ ಅವ್ರಿಗೆ ನೋವಾಗಲ್ವಾ? ಯಾರು ಎದ್ದೇಳ್ಬೇಡಿ, ಅಡುಗೆ ರೆಡಿ ಇದೆ, ನಾನು ಮಾಡ್ಕೊಂಡು ಬಂದಿದ್ದೆ. ಸಭಾಷ್ ಲಕ್ಷ್ಮಿ, ನಿಂಗಿಷ್ಟೆಲ್ಲ ಮಾಡಕ್ಕೆ ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ದುರ್ಗಾ, ಇತ್ತೀಚೆಗೆ ಲಕ್ಷ್ಮಿ ಜವಾಬ್ದಾರಿ ಚೆನ್ನಾಗಿ ತಗೋತಾ ಇದ್ದಾಳೆ. ಆದರೆ ನೀನು ನೆಗ್ಲೆಕ್ಟ್ ಮಾಡ್ತಿದ್ಯಾ ಅನಿಸ್ತಾ ಇದೆ. ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತು ಅಂತ ಹೇಳ್ತಾರಲ್ಲ ರೀ, ಇದು ಹಾಗೆ ಆಗಿರೋದು. ಲಕ್ಷ್ಮಿ, ನೀನ್ ಬಡ್ಸು. ಒಳ್ಳೆಯವ್ರಿಗೆ ತುಂಬ ಗೋಳು ಹಾಯ್ಕೊಂಡ್ರೆ ಹೀಗೆ ಆಗೋದು. ಅಂತರ ಫಸ್ಟ್ ಲವ್ ಇಸ್ ಆಲ್ವೇಸ್ ಬೆಸ್ಟ್ ಲವ್ ಅಂತಾರೆ. ನನ್ನ ಮೊದಲನೇ ಪ್ರೀತಿನೇ ಕೊನೆ ಪ್ರೀತಿ ಅನ್ಕೊಂಡಿದ್ದೆ, ಹಾಗೆ ಬದುಕಿದ್ದೆ. ಲೀಲಾ ನನ್ನ ಜೀವನದಲ್ಲಿ ಬಂದ್ಮೇಲೂ ಅದು ನನ್ನ ಎರಡನೇ ಪ್ರೀತಿ ಅಂತ ಅನ್ಸೇ ಇರಲಿಲ್ಲ. ಯಾಕೆಂದರೆ ನಾನು ಯಾವತ್ತೂ ಲೀಲನ್ನ ಆ ಭಾವನೆ ನೋಡೇ ಇರಲಿಲ್ಲ, ಆ ಫೀಲಿಂಗು ಡೆವಲಪ್ ಆಗಿರಲಿಲ್ಲ. ದೇವರೇ, ಇದು ಏನು ಮಾಡಿಬಿಟ್ಟಪ್ಪ ನೀನು? ನನ್ನ ಮನಸ್ಸಲ್ಲಿ ಏನಾಗ್ತಿದೆ ಅಂತ ನಾನು ಯಾರ ಕೈಲೂ ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಯಾಕೆಂದರೆ ಅದು ಅಂಥ ವಿಷಯ. ನನ್ನ ಕಣ್ಣು ಏನಾದರೂ ನನಗೆ ಮೋಸ ಮಾಡ್ತಾ, ಅಥವಾ ನನ್ನ ಮನಸ್ಸಲ್ಲಿರೋ ಭಯ ಅಂತರ ರೂಪದಲ್ಲಿ ಕಾಣಿಸ್ಕೊಂತಾ? ಬಟ್ ಈಗ ನನಗೇನು ಅನ್ನಿಸ್ತಾ ಇದೆ ಗೊತ್ತಾ? ನನ್ನ ಮೊದಲನೇ ಪ್ರೀತಿ ಎಲ್ಲೂ ಹೋಗಿಲ್ಲ, ನನ್ನ ಜೊತೆನೇ ಇದೆ. ಅದು ಲೀಲಾ ರೂಪದಲ್ಲಿ ಬಂದಿದೆ. ನೀನು ಲೀಲಾ ಆಗಿ ಬಂದಿದ್ಯಾ ಅಂತ. ವಯಸ್ಸಾದ್ಮೇಲೆ ಅರಳು ಮರಳು ಅಂತಾರೆ. ಅಕಸ್ಮಾತ್ ನನಗೆ ಹಾಗೇನಾದರೂ ಆಗಿ ನನಗೆ ನಾನೇ ಸುಮ್ಮನೆ ಹಾಗೆ ಅಂದ್ಕೊಂಡ್ಬಿಟ್ಟಿದ್ದೀನ, ಅದು ಗೊತ್ತಾಗ್ತಾ ಇಲ್ಲ. ಅಯ್ಯೋ ದೇವ್ರೇ, ಇದೆಂಥ ಪರಿಸ್ಥಿತಿ ತಂದಿಟ್ಬಿಟ್ಯಪ್ಪ. ನಾನು ಏನು ಮಾಡಲಿ ಈಗ? ಯಾವತ್ತೂ ನೀನಿಲ್ಲ ಅನ್ನೋದನ್ನು ನನ್ನ ಮನಸ್ಸಾಗಲಿ ನನ್ನ ಆತ್ಮಸಾಕ್ಷಿಯಾಗಲಿ ಒಪ್ಕೊಂಡಿರಲಿಲ್ಲ.
ಆದರೆ ಈಗ ಲೀಲನ್ ಮೇಲೆ ಪ್ರೀತಿ ಆದಮೇಲೆ ನೀನಿಲ್ಲ ಅನ್ನೋ ಸತ್ಯನ ನನ್ನ ಮನಸ್ಸು ಒಪ್ಕೊಂಡಿದೆ. ಅಂತರ ನೀನೇ ಲೀಲನ್ನ ಆಯ್ಕೆ ಮಾಡಿದ್ಮೇಲೆ ಅದು ನನ್ನ ಮೊದಲನೇ ಲವ್ ಅನಿಸಿದೆ. ಸೊ ಈಗಲೂ ನನ್ನ ಬೆಸ್ಟ್ ಲವ್, ಫಸ್ಟ್ ಲವ್ ನನ್ನ ಜೊತೆನೇ ಇದೆ. ನಾನು ನೋಡಿರೋ ಅಂತರ ಸುಳ್ಳಾಗಿರ್ಲಿ ಭಗವಂತ. ಅಂತರ ಈಗ ನಮ್ಮನೆ ಕಥೆಯಲ್ಲಿ ಮುಗಿದೋಗಿರೋ ಪುಟ. ಅವಳ ಹಳೆ ಕಥೆಯಿಂದ ನಮ್ಮನೇಲಿ ಈಗ ಶುರುವಾಗಿರೋ ಹೊಸ ಕಥೆಗೆ ಯಾವ ತೊಂದರೆನೂ ಆಗದೆ ಇರಲಿ ಭಗವಂತ. ನೀನೇ ಕಾಪಾಡಪ್ಪ. ಅಂತರ ಇನ್ನು ಮುಂದೆ ನಾನು ಲೀಲನ್ ಜೊತೆ ಹೊಸ ಜೀವನ ಶುರು ಮಾಡ್ತೀನಿ. ನಾವಿಬ್ರು ಚೆನ್ನಾಗಿರೋದಕ್ಕೆ ನಿನ್ನ ಹಾರೈಕೆ ತುಂಬ ಮುಖ್ಯ. ನಾವಿಬ್ರು ಚೆನ್ನಾಗಿರ್ಬೇಕು, ಹಾಗೆ ನೀನು ನೋಡ್ಕೋಬೇಕು. ಲೀಲಾ, ಐ ಆಮ್ ರಿಯಲಿ ಸಾರಿ. ನೋಡು, ನಿನಗೆ ನೋವು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ. ಅವತ್ತು ಯಾಕೆ ಹಾಗಾಯಿತು ಅನ್ನೋದಕ್ಕಿಂತ ಅದರ ಹಿಂದಿನ ದಿನ ಏನು ನಡೀತು ಅಂತ ಒಂದ್ಸತಿ ಯೋಚನೆ ಮಾಡು. ನನ್ನ ಮನಸ್ಸಲ್ಲಿ ಏನಿತ್ತು ಅಂತ ನಿನಗೆ ಗೊತ್ತಾಗುತ್ತೆ. ಪ್ಲೀಸ್ ಲೀಲಾ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಯ್ಯೋ ಬಾಸ್ ಎಲ್ಲ ಹೇಳ್ಕೊತಿದಾರ. ಗಾಬ್ರಿಲಿ ಲೀಲಾ ಮೇಡಮ್ ಇಲ್ಲ ಅಂದ್ಬಿಟ್ರೆ ಏನಪ್ಪ ಮಾಡೋದೀಗ? ಲೀಲಾ ಮೇಡಮ್ ಇಲ್ಲ, ಬಾಸ್ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಿದ್ದಾರೆ. ಒಳ್ಳೇದು ಒಳ್ಳೇದು. ಸರಿ ಹೋಗ್ತಲ್ಲ, ಇದು ಸರಿ ಹೋಗ್ತಲ್ಲ. ಐ ಹ್ಯಾವ್ ಟು ಲುಕ್ ಔಟ್ ಫಾರ್ ಅ ವೇ. ಬೇರೆ ಏನಾರು ಮಾಡಬೇಕು. ಏನು ಮಾಡಲಿ? ಪಾಪ ನಮ್ಮ ಬಾಸ್ ಕಂಪನಿ ಸ್ಟಾರ್ಟ್ ಮಾಡುವಾಗಲೂ ಇಷ್ಟು ಟೆನ್ಷನ್ ಆಗಿಲ್ಲ ಅನಿಸುತ್ತೆ. ಅಂತ ನಮ್ಮ ಬಾಸ್ ಪ್ರೀತಿಗೋಸ್ಕರ ಲವ್ವರ್ ಬಾಯ್ ಆಗೋದನ್ನ ನೋಡೋದೇ ಒಂದು ಚಂದ. ಹಾಯ್ ಲೀಲಾ, ಐ ನೀಡ್ ಟು ಹ್ಯಾವ್ ಅ ವರ್ಡ್ ವಿತ್ ಯು. ನಿನಗೆ ಗೊತ್ತಲ್ಲ, ನನಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ಬರಲ್ಲ. ಐ ಆಮ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಸೊ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್. ವಿಷಯ ಏನು ಅಂದರೆ, ಸುತ್ತಿ ಬಳಸಿ ಮಾತಾಡಲ್ಲ ಅಂದೆ ಕೊಂಕಣದಿಂದ ಮೈಲಾರಕ್ಕೆ 3 ಟ್ರಿಪ್ ಹೋಗಿ ಬಂದ್ರಲ್ಲ ಸರ್. ಇದು ವರ್ಕ್ ಆಗಲ್ಲ. ಯಾವ ಥರ ಹೇಳಿ? ಶಾಯರಿಯಲ್ಲಿ ಹೇಳ್ಬಿಡ್ತೀನಿ. ಹಾಂ, ಕಮಾನ್ ವಿಜಯ್, ಶಾಯರಿ ಒಂದು ಡಿಗ್ನಿಟಿ ಇರಲಿ. ಬಟ್ ಪ್ರೀತಿ ಮಾಡೋರು ಡಿಗ್ನಿಟಿನು, ದಟ್ಸ್ ಓಕೆ. ನೋ, ನಾನು ಶಾಯರಿಲ್ಲೇ ಹೇಳ್ತೀನಿ. ಅಯ್ಯೋ, ಐ ಲವ್ ಯು ಅಂತ 3 ಪದ ಹೇಳಕ್ಕೆ ಇಷ್ಟೆಲ್ಲ ಪ್ರಾಕ್ಟೀಸ್ ಬೇಕಾ? ಇಷ್ಟೊತ್ತಿಗೆ ನಮ್ಮೂರಲ್ಲಿ 3 ಡ್ರಾಮಾನೇ ಪ್ರಾಕ್ಟೀಸ್ ಆಗ್ತಿತ್ತು. ಇನ್ನಿಲ್ಲಿ ನಿಂತ್ರಾಗಲ್ಲ. ಸರ್, ಮೇ ಐ ಕಮ್ ಇನ್? ಹೇಳಿ ಸರ್. ಸರ್, ನೀವು ಪ್ರಾಕ್ಟೀಸ್ ಮಾಡ್ತಿದ್ರಲ್ವಾ, ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ
ಅಲ್ಲೇ ನಿಂತಿದ್ದೆ ಸರ್. ಓಕೆ, ಒಳಗೆ ಬರಲ್ಲ ಅಂತ ಯಾಕೆ ಕೇಳಿದೆ? ಸರ್ ನಾನು ಡಿಸ್ಟರ್ಬ್ ಆಗ್ತಿದ್ದೆ ಸರ್, ಅದಕ್ಕೆ. ಏನಿಲ್ಲ ಸರ್. ಸರ್ ಇದು ಆಫೀಸ್ ಫೈಲ್ಸ್ ಎಲ್ಲ ಇದರಲ್ಲೇ ಇದೆ, ಆಮೇಲೆ ನೋಡಿ ಸೈನ್ ಹಾಕಿ ಸರ್. ಸರ್ ಈಗ ಮೇನ್ ವಿಷಯಕ್ಕೆ ಬರ್ತೀನಿ ಸರ್. ಈ ನಾನು ನೋಡಿರೋ ಲವ್ ಸ್ಟೋರಿ, ಕೇಳಿರೋ ಲವ್ ಸ್ಟೋರಿನೆಲ್ಲ ಇಟ್ಕೊಂಡು ನಿಮ್ಗೊಂದು ಮಾತು ಹೇಳ್ತೀನಿ ಸರ್. ನೀವು ಇಷ್ಟೆಲ್ಲ ಕಷ್ಟಪಡೋ ಅಗತ್ಯನಿಲ್ಲ ಸರ್. ಈ ಪ್ರೀತಿ ಅನ್ನೋದು ಒಂಥರ ಅಡುಗೆ ಇದ್ದಾಗೆ ಸರ್. ಸರ್ ಪ್ರತಿಯೊಬ್ಬರ ಹಾರ್ಟಲ್ಲೂ ಪ್ರೀತಿ ಅನ್ನೋ ಹಸು ಇದ್ದೇ ಇರುತ್ತೆ ಸರ್. ಈ ಪ್ರಪಂಚದಲ್ಲಿ ಎಷ್ಟೆಲ್ಲ ಜನರಿದ್ದಾರೋ ಅಷ್ಟು ಫ್ಲೇವರ್ಸ್ ಇರುತ್ತೆ ಸರ್. ಅದಕ್ಕೆ ಪ್ರೀತಿ ಅನ್ನೋ ಅಡುಗೆ ಎಲ್ರಿಗೂ ಇಷ್ಟ ಆಗುತ್ತೆ ಸರ್. ಅವ್ರವ್ರಿಗೆ ಬೇಕಾಗಿರುವಂಥ ಮಸಾಲ, ಖಾರ, ಸ್ವೀಟು ಎಲ್ಲ ಹಾಕೊಂಡಿರ್ತಾರೆ. ಅವ್ರಿಗೆ ಇಷ್ಟ ಬಂದ ಅಡುಗೆ ಮಾಡ್ಕೋತಾರೆ ಸರ್. ಆದರೆ ಈ ಪ್ರೀತಿ ಅನ್ನೋ ಅಡುಗೆ ಆಗೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಸರ್. ಅದಕ್ಕೆ ನಾವು ತುಂಬ ಕಾಯಬೇಕು, ತಾಳ್ಮೆಯಿಂದ ಇರಬೇಕು. ಈ ಹಸುವನ್ನು ನೀಗಿಸುವಂಥ ಅಡುಗೆ ತುಂಬ ಟೇಸ್ಟಿಯಾಗಿರುತ್ತೆ ಸರ್. ಹಾಗಂತ ಉರಿ ಜಾಸ್ತಿ ಕೊಡೋದು, ಸಿಕ್ಕ ಮಸಾಲೆ ಎಲ್ಲ ಹಾಕಿದರೆ ಅದು ಹಾಳಾಗುತ್ತೆ. ಹೌದಾ ಇಲ್ವಾ? ನೀವೇ ಹೇಳಿ ಸರ್. ಸಾರಿ ಸರ್, ಅದು ಲವ್ ಟಿಪ್ಸ್ ಕೊಡೋ ಫೋರ್ಸಲ್ಲಿ ನೀವು ದೊಡ್ಡ ಶೆಫ್ ಅನ್ನೋದೇ ಮರೆತುಬಿಟ್ಟೆ. ಸಾರಿ ಸರ್. ಅದರಲ್ಲಿ ಬೇರೆ ಯಾವ ಥರ ಹೇಳ್ಬೋದು ಅದನ್ನು ಹೇಳು. ಸರ್ ವೆರಿ ಸಿಂಪಲ್ ಸರ್. ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ನಮ್ಮ ಲವ್ನ ಹೇಳ್ಕೊಳಕ್ ಆಗದೆ ಇದ್ದಾಗ ನಮ್ಮ ಫ್ರೆಂಡ್ ಲವ್ ಅಂತ ಡವ್ ಮಾಡ್ಕೊಂಡು ಹೇಳ್ಕೊತಿದ್ದೀವಿ. ಓಕೆ, ಬಟ್ ಇದು ವರ್ಕ್ ಆಗುತ್ತಾ ಸರ್? ಇದು ಯಾವ ಲೆವೆಲಿಗೆ ವರ್ಕ್ ಆಗುತ್ತೆ ಅಂದರೆ, ನನ್ನ ಲವ್ ಸ್ಟೋರಿ ಹೇಳಕ್ ಹೋಗಿರೋ ನನ್ನ ಫ್ರೆಂಡು ನನ್ನ ಲವರ್ನೇ ಪಟಾಯಿಸ್ಕೊಂಡಿದ್ದ. ಆ ಲೆವೆಲಿಗೆ ವರ್ಕ್ ಆಗುತ್ತೆ ಸರ್. ಈಗ ನಿಮ್ಮ ಪ್ರಾಬ್ಲಮ್ನ ನಿಮ್ಮ ಫ್ರೆಂಡ್ ಪ್ರಾಬ್ಲಮ್ ಅಂತ ಲೀಲಾ ಮೇಡಮ್ ಹತ್ರ ಹೇಳಿ, ಎಲ್ಲ ಸರಿ ಹೋಗುತ್ತೆ. ನಾನು ನಿಜವಾಗ್ಲೂ ಅಂತರ ನೋಡಿದ್ನಾ ಅಥವಾ ಭ್ರಮೇನಾ? ನಾನು ಎಲ್ಲ ಥರ ಪ್ರಯತ್ನ ಮಾಡಿದೆ, ಎಲ್ಲ ಕಡೆ ಹುಡುಕಿಸ್ದೆ, ಆದ್ರೆ ಅವಳು ಸಿಗ್ಲಿಲ್ವಲ್ಲ. ಅಥವಾ ಮನ್ಸಿನ ಮೂಲೆಯಲ್ಲೆಲ್ಲೋ ಅಂತರ ಇದ್ಲಾ? ಹಾಗಾಗಿ ಬೇರೆ ಯಾರನ್ನೋ ನೋಡಿ ಅಂತರ ಇರಬೇಕು ಅಂತ ಅನ್ಕೊಂಡ್ಬಿಟ್ನಾ? ಓ ರಾಮ್, ಬಾಪ್ಪ ಬಾ. ನಿನ್ನ ಜೊತೆ ಒಬ್ಬನೇ ಕೂತು ಮಾತಾಡಿ ತುಂಬ ದಿನ ಆಗಿತ್ತು, ಅದಕ್ಕೆ ಮಾತಾಡೋಣ ಅಂತ ಬಂದೆ. ಫ್ರೀ ಇದೆ ತಾನೆ? ಏನೋ ನೀನು ಮಗ ಅಮ್ಮನ ಜೊತೆ ಮಾತಾಡೋದಕ್ಕೆ ಟೈಮ್ ಟೇಬಲ್ ಬೇಕಾ? ನಾನು ಇಡೀ ಜೀವನನೇ ನಿನ್ಗೋಸ್ಕರ ಇಟ್ಟಿದ್ದೀನಿ ಅಂಥದ್ರಲ್ಲಿ ನಿನಗೆ ಮಾತಾಡೋಕ್ಕೆ ಟೈಮ್ ಕೊಡಲ್ವಾ? ರಾಮ್, ಈಗ ಹೇಗಿದೆ ನಿನ್ನ ಮನಸ್ಸು? ಎಲ್ಲ ತಿಳಿ ಆಯ್ತಾ? ಆ್ಯಕ್ಚುಲಿ ಈಗ ತುಂಬ ಸಂತೋಷವಾಗಿದ್ದೀನಿ. ತಿಳಿ ಅಷ್ಟೇ ಅಲ್ಲ, ಒಂಥರ ರೆಕ್ಕೆ ಬಿಚ್ಚಿ ಹಾರೋಷ್ಟು ಖುಷಿಯಾಗಿದೆ. ನನಗೂ ಇದೆ ಅಲ್ವಾ ಬೇಕಾಗಿದ್ದಿದ್ದು. ರಾಮ್, ನಿನ್ನನ್ನು ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಕೇಳ್ತೀನಪ್ಪ. ನೀನು ಇಡೀ ಜೀವನನೇ ನಂದು ಅಂತ ಹೇಳಿದ್ಯಾ. ಹೀಗಿದ್ಮೇಲೆ ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ಏನು ಕೇಳಬೇಕು ಕೇಳು. ನಿನ್ನ ಖುಷಿ, ನಿನ್ನ ನಡವಳಿಕೆ ಎಲ್ಲ ನೋಡ್ತಿದ್ರೆ ನಿನಗೆ ಹಳೆದೆಲ್ಲ ಅಮ್ಮ, ಇಲ್ಲಿ ಹಳೆಯದು ಹೊಸದು ಅದೆಲ್ಲ ಏನೂ ಇಲ್ಲ. ಒಂದು ರಿಯಲೈಸ್ ಮಾಡ್ಕೊಂಡಿದ್ದೀನಿ, ಒಬ್ಬರ ಜೀವನದಿಂದ ಒಂದು ವಸ್ತು ಆಗಲಿ ವ್ಯಕ್ತಿ ಆಗಲಿ ದೂರ ಆಗ್ತಾರೆ ಅಂದರೆ ಅದಕ್ಕೆ ಅದರದೇ ಆದ ಕಾರಣ ಇರುತ್ತೆ. ಈ ಜೀವನ ಅನ್ನೋ ಗೇಮ್ಗೆ ಹಿಂದೆ ಇಲ್ಲಮ್ಮ. ಹಳೆ ಆಟ ಮುಗೀತಿದ್ದಂಗೆ ಹೊಸದೊಂದು ಆಟ ಶುರು ಆಗುತ್ತೆ.
ಎವ್ರಿ ಎಂಡ್ ಹ್ಯಾಸ್ ಎ ನ್ಯೂ ಬಿಗಿನಿಂಗ್. ಆ್ಯಕ್ಚುಲಿ ಈ ಪಾಯಿಂಟಲ್ಲಿ ಹೇಳಬೇಕು ಅಂದರೆ ನಾನು ಹಳೇದನ್ನೆಲ್ಲ ಮರ್ತಿದ್ದೀನಿ ಅನ್ನೋದಕ್ಕಿಂತ ನೆನಪಿಸ್ಕೊತಾ ಇಲ್ಲ. ಯಾಕಂದರೆ ಹೊಸದಾಗಿ ಜೀವನ ಶುರು ಮಾಡಬೇಕು ಅಂತೀವಿ. ಎಂಥ ಮಾತು ಹೇಳ್ಬಿಟ್ಯೋ ನೋಡು. ಈಗ ನನಗೆ 100 ಆನೆ ಬಲ ಬಂದಷ್ಟು ಖುಷಿ ಆಯ್ತು. ರಾಮ್, ನನ್ನ ಜೀವನದ ಅನುಭವದಿಂದ ನಿನಗೊಂದು ಮಾತು ಹೇಳ್ತೀನಿ. ಈ ನೆನಪುಗಳು ಅನ್ನೋದು ತುಂಬಾ ಸೂಕ್ಷ್ಮ. ನೆನಪುಗಳು ನಮ್ಮನ್ನ ಕಾಯ್ಬೇಕೆ ಹೊರತು ಕಾಡಬಾರ್ದು. ಈ ಕಾಡೋ ನೆನಪುಗಳನ್ನ ಆರಿಸಿ ಮೂಟೆ ಕಟ್ಟಿ ಇಟ್ಬಿಡ್ಬೇಕು. ನನ್ನ ಮಾತು ನೆನಪಲ್ಲಿ ಇಟ್ಕೊ. ನಿನ್ನ ಹೊಸ ಜೀವನಕ್ಕೆ ನಾನು ಯಾವಾಗಲೂ ನಿನ್ನ ಬೆನ್ನಿಂದ ಇರ್ತೀನಿ. ಎಲ್ಲ ಒಳ್ಳೇದಾಗುತ್ತೆ, ಯೋಚನೆ ಮಾಡಬೇಡ. ದುರ್ಗಾ, ಸರು, ಸೊಸೆ ನಂಬರ್ 1, ಸೊಸೆ ನಂಬರ್ 3. ಓ, ಬರಲ್ವಾ? ಪರವಾಗಿಲ್ಲ. ಬರ್ಲಿಲ್ಲ ಅಂದ್ರೆ ನಿಮ್ ಸೀಕ್ರೆಟ್ನೆಲ್ಲ ರಿವೀಲ್ ಮಾಡ್ಬಿಡ್ತೀನಿ. ಫೋನ್ ಕಾಲು, ಕಾರು, ಕಿಡ್ನಾಪು. ಯಾಕೆ ಕೂಗ್ತಿದ್ರ? ಸ್ವಲ್ಪ ಮೆಲ್ಲಗ್ ಮಾತಾಡಿ. ಯಾಕೆ ಕೂಗ್ತಿದ್ರ? ಮಲ್ಲಿಗೆ ತರ ಕರೆದ್ರೆ ನಿಮ್ ಕಿವಿಗೆ ಕೇಳ್ಬೇಕಲ್ಲ ದುರ್ಗಾ, ಅದಕ್ಕೆ ಜೋರಾಗಿ ಕರೆದೆ. 2 seconds ಲೇಟ್ ಮಾಡಿದ್ರೆ ಈ ಕಾರು, ಕಿಡ್ನಾಪು ಇದೆಲ್ಲ ಯಾರು ಮಾಡಿಸಿದ್ದು ಅಂತ ಹೇಳ್ಬಿಡ್ತಿದ್ದೆ. ಈಗೇನ್ ಆಗ್ಬಾರ್ದಾಗಿದೆ ಅಂತ ಹಳೇದನ್ನೆಲ್ಲ ಎತ್ತಾಡ್ತಿದ್ದೀರಾ ನೀವು? ಅಯ್ಯೋಯ್ಯೋಯ್ಯೋ, ಮನೆ ಹೆಣ್ಮಕ್ಳು ನೀವು. ಬೆಳಿಗ್ಗೆ ಬೇಗ ಎದ್ದು ಮನೆ ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡಿಸ್ಬೇಕು. ಇದು ನಿಮ್ಮಂತ ಹೆಣ್ಮಕ್ಳು ಧರ್ಮ. ನಾವು ಮನೆ ಕಸ ಗುಡಿಸಿ ರಂಗೋಲಿ ಹಾಕ್ಬೇಕಾ? ಸಾಧ್ಯನೇ ಇಲ್ಲ. ನಾವೇನು ನಮ್ ಸ್ಟೇಟಸ್ ಏನು ಅಂತ ಗೊತ್ತಿದ್ದು ಮಾತಾಡ್ತಿದ್ದೀರಲ್ಲ. ಮರ್ಯಾದೆ. ಹೌದು, ನೀವ್ ಏನ್ ಹೇಳ್ತಾ ಇದ್ದೀರೋ ಅದನ್ನೆಲ್ಲ ನಮ್ ಕೈಲಿ ಮಾಡಕ್ಕಾಗಲ್ಲ. ಬೇಕಾದ್ರೆ ಅದನ್ನೆಲ್ಲ ಕೆಲಸದವ್ರು ಮಾಡ್ತಾರೆ ಬಿಡಿ. ಓ, ಯು ಮೀನ್ ಹೌಸ್ ಮೇಟ್ಸ್? ಅದನ್ನೇ ನಾನು ಕನ್ನಡದಲ್ಲಿ ಹೇಳಿದ್ದು. ವಾರ್ರೆ ಮೇರೆ ಶೇರ್, ಮನೆ ಕೆಲ್ಸದವರು ಕೂಡ ಮನೆ ಕೆಲಸ ಮಾಡ್ತಾರೆ. ಆದ್ರೆ ಅದು ಅವ್ರ ಮನೆ ಆಗಿರಲ್ಲ ಅಲ್ವಾ? ಮಾತೆತ್ತಿದ್ರೆ ನಮ್ಮನೆ ಅಂತ ಹೇಳ್ತಿರಲ್ಲ, ಅದ್ರ ತಕ್ಕನಾಗೆ ಕೆಲಸ ಕೂಡ ಮಾಡ್ಬೇಕು. ಮನೆ ಹಾಳಿರ. ನಾಲ್ಗೆ ಮಿತಿ ಮೀರ್ತಾ ಇದೆ. ಅಯ್ಯೋ, ಮನೆ ಹಾಳು ಮಾಡೋರ್ಗೆ ಮನೆ ಹಾಳಿರ ಅಂದ್ರೆ ನೀನ್ ಬೇರೆದ್ ಹೇಳಕ್ಕಾಗತ್ತಾ? ನೀವಿಬ್ರು ಏನ್ ಸೇರ್ಕೊಂಡು ಈ ಮನೆ ಉದ್ಧಾರ ಮಾಡಿದೀರಾ? ಬಿಟ್ರೆ ನಿಮ್ ಬಣ್ಣ ಬಯಲ್ ಮಾಡ್ಬಿಡ್ತೀನಿ. ನೋಡಿ ಅಮ್ಮಣ್ಣಿಗಳ, ನೀವಿಬ್ರೆ ಈ ಮನೆ ಕೆಲಸನೆಲ್ಲ ಮಾಡಬೇಕು. ಮನೆ ಕೆಲಸದವರೆಲ್ಲ ಮಾಡಕ್ಕಾಗಲ್ಲ. ಯಾಕೆ? ಕೆಲ್ಸದವ್ರಿಗೆಲ್ಲ ರಜೆ ಕೊಟ್ಟು ಕಳ್ಸಿದೀನಿ. ಯಾಕೆ? ಈ ಕೆಲಸ ಎಲ್ಲ ನೀವ್ ಮಾಡ್ಬೇಕು ಅಂತ. ಅಕ್ಕ, ಮನೆ ಕೆಲಸ ಎಲ್ಲ ನಾವೇ ಮಾಡ್ಬೇಕು ಅಂದ್ರೆ ಆ ಲಕ್ಷ್ಮಿ ಯಾಕಿಲ್ಲ ಇಲ್ಲಿ? ನೀವು ಅವಳೊಬ್ಬಳನ್ನ ಬಿಟ್ಬಿಟ್ಟು ನಮ್ಗೆ ಯಾಕೆಲ್ಲ ಕೆಲಸ ಹೇಳ್ತಾ ಇದ್ದೀರಾ? ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಹಿಂದಿನೂ ಮಾಡಿಡ್ಬಿಟ್ಟು ಬಂದಿದ್ದೀನಿ. ಈಗ ಅತ್ತೆ ಹೇಳ್ತಿರೋದು ನಿಮ್ ಪಾಲಿನ ಕೆಲಸ ಅಕ್ಕ. ಕೇಳಿಸ್ಕೊಂಡ್ರಾ? ಸಹವಾಸ ದೋಷ ಅಂತ ಹೇಳ್ತಾರೆ. ಲಕ್ಷ್ಮಿ ನಾನು ಸಹವಾಸ ಮಾಡಿ ಮಾಡಿ ಅಪ್ಪಟ ಗೃಹಿಣಿ ಆಗಿದ್ದಾಳೆ. ಮನೆ ಕೆಲಸ ಎಲ್ಲ ಮುಗಿಸಿದಾಳೆ. ಕಲ್ತ್ಕೋಬೇಕಾಗಿರೋದು ನೀವಿಬ್ರು. ಕಲಿತಾರೆ ಎಲ್ಲ ನಮ್ಮ ಕರ್ಮ. ಏಜೆಗೆ ಹೇಳೋಣ ಅಂದ್ರೆ ಇವಾಗ ಏಜನ್ನು ನಮ್ಮ ಪರ ಇಲ್ಲ. ನಾವೇ ಎಲ್ಲ ಮಾಡಿ ಸಾಯ್ಬೇಕು. ಏಯ್, ಸೊಸೆನ ಬರ್ತೀರಿ, ಕಿವಿ ಚುಚ್ಚಿದ್ ಸಾಕು.
ನೀವಿಬ್ರು ಮನೆ ಬಾಗ್ಲಿಗೆಲ್ಲ ನೀರು ಹಾಕಿ ನೀಟಾಗಿ ರಂಗೋಲಿ ಬಿಡಿ ಆಯ್ತಾ? ಲಕ್ಷ್ಮಿ, ಈ ಚಿಕ್ಕ ಮಕ್ಕಳು ಎಕ್ಸಾಮ್ ಟೈಮಲ್ಲಿ ಕೆಲಸ ಮಾಡಬಾರ್ದು ಅಂತ ನೋಡ್ಕೊಳಕ್ ಒಬ್ರು ಇರ್ತಾರಲ್ಲ, ಆ ಕೆಲಸನ ನೀನ್ ಮಾಡಮ್ಮ, ಓಕೆನಾ? ಹೋಗಿ ಹೋಗಿ. ಇನ್ನೂ ಏನ್ ನೋಡ್ತಿದ್ದೀರಾ, ನಡೀರಿ. ಅತ್ತೆ ನಾವ್ ಮಾಡಲ್ಲ ಅಂತ ಎಲ್ಲಿ ಹೇಳಿದ್ವಿ ಅಕ್ಕ, ನಡೀರಿ. ಲೀಲಾ, ಮನ್ಸನ್ನ ಕಂಟ್ರೋಲಲ್ಲಿ ಇಡ್ಕೊ. ವಿಶ್ವರೂಪ್ ಹೇಳ್ದಾಗೆ ಏಜ್ ಅವ್ರಾಗ ಅವರೇ ಬಂದು ಪ್ರಪೋಸ್ ಮಾಡೋವರೆಗೂ ನೀನೇನು ಮಾತಾಡಬಾರ್ದು. ಟೇಕ್ ಅ ಡೀಪ್ ಬ್ರೆತ್. ಯಾಕೋ ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆಯಲ್ಲ, ಕೂಲಿಲ್ಲ. ಆಗಿದ್ದಾಗೆ ಇವತ್ತಿನ ತಡ ಮಾಡಲ್ಲ, ಹೇಳ್ಕೊಂಡೆ ಬಿಡ್ತೀನಿ.